ಜೈ ಶ್ರೀಕೃಷ್ಣ. ಜೈ ಜಗನ್ಮಾತಾ. ನಿನಗೆ ಕೋಟಿ ಕೋಟಿ ಪ್ರಣಾಮಗಳು ತಾಯಿ. ಮಹಾನ್ ಗ್ರಂಥವಾದ ದುರ್ಗಾ ಸಪ್ತಶತಿ ಪವಿತ್ರ ಶ್ಲೋಕಗಳಾದ 700 ಶ್ಲೋಕಗಳು. ಇದರಲ್ಲಿ ಕವಚಂನ 41ನೇ ಶ್ಲೋಕವನ್ನು ನಾವು ನೋಡೋಣ. ಪಂತಾನಾಂ ಸುಪತಾ ರಕ್ಷೇನ್ ಮಾರ್ಗಂ ಕ್ಷೇಮಕರೀ ತಥಾ ರಾಜದ್ವಾರಿ ಮಹಾಲಕ್ಷ್ಮೀರ್ ವಿಜಯ ಸರ್ವತಸ್ಥಿತಾ. ಅಖಿಲಾಂಡೇಶ್ವರಿ ಬ್ರಹ್ಮಾಂಡ ನಾಯಕಿ ಜಗಜ್ಜನನಿಯ ದೇವಿಯು ಭಕ್ತನಿಗೆ ಅಭಯವನ್ನು ನೀಡ್ತಾ ಹೇಳ್ತಾಳೆ, ಸುಪತಾ ದೇವಿಯು ನಿನ್ನ ಪ್ರಯಾಣದ ಮಾರ್ಗವನ್ನು ರಕ್ಷಿಸ್ತಾಳೆ. ಕ್ಷೇಮಕರಿ ದೇವಿಯು ನಿನ್ನ ಜೀವನದ ಪಥದಲ್ಲಿ ಕ್ಷೇಮ ಮತ್ತು ಮಂಗಳವನ್ನು ಉಂಟು ಮಾಡ್ತಾಳೆ. ಮಹಾಲಕ್ಷ್ಮೀ ದೇವಿಯು ಅಧಿಕಾರದ ಸ್ಥಳಗಳಲ್ಲಿ ಪ್ರಮುಖ ಕಾರ್ಯಗಳಲ್ಲಿ ನಿನಗೆ ಅನುಗ್ರಹವನ್ನು ನೀಡ್ತಾಳೆ. ವಿಜಯ ದೇವಿಯು ಎಲ್ಲ ದಿಕ್ಕುಗಳಲ್ಲಿಯೂ ನಿನಗೆ ವಿಜಯವನ್ನು ಕರುಣಿಸ್ತಾಳೆ. ಈ ಶ್ಲೋಕದಲ್ಲಿ ಜಗನ್ಮಾತೆಯು ಭಕ್ತನ ಜೀವನ ಯಾತ್ರೆಯ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ತನ್ನ ದಿವ್ಯ ರಕ್ಷಣೆಯ ಭರವಸೆಯನ್ನು ನೀಡ್ತಾ ಇದ್ದಾಳೆ. ಪಂತಾನಾಂ ಸುಪತಾ ರಕ್ಷೇತ್ ಎಂಬ ಪದಗಳು ಕೇವಲ ಹೊರಗಿನ ಪದಗಳಲ್ಲ. ಇದು ಕೇವಲ ಹೊರಗಿನ ರಸ್ತೆಯನ್ನು ಮಾತ್ರ ಸೂಚಿಸ್ತಾ ಇಲ್ಲ. ನಮ್ಮ ಜೀವನವೇ ಒಂದು ದೀರ್ಘ ಪ್ರಯಾಣ. ಪ್ರತಿದಿನ ನಾವು ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ, ಅನೇಕ ಮಾರ್ಗಗಳನ್ನು ಆರಿಸ್ಕೊಳ್ತೀವಿ. ಕೆಲವೊಮ್ಮೆ ಸರಿಯಾದ ದಾರಿಯನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಆಗ ಸುಪತಾ ದೇವಿಯು ನಮ್ಮನ್ನು ಧರ್ಮದ, ಸತ್ಯದ, ಒಳಿತಿನ ಮಾರ್ಗದಲ್ಲಿ ನಡೆಸ್ತಾಳೆ. ನಾವು ಹೊರಡುವ ಪ್ರತಿಯೊಂದು ಪ್ರಯಾಣವು ಸುರಕ್ಷಿತವಾಗಿರಲಿ. ನಾವು ಆರಿಸುವ ಪ್ರತಿಯೊಂದು ಜೀವನ ಮಾರ್ಗವು ಮಂಗಳಕರವಾಗಿರಲಿ ಅನ್ನುವಂತಹ ಪ್ರಾರ್ಥನೆಯೇ ಕವಚಂನ 41ನೇ ಶ್ಲೋಕ. ಮಾರ್ಗಂ ಕ್ಷೇಮಕರೀ ತಥಾ ಎಂಬುದು ಇನ್ನೂ ಹೆಚ್ಚಿನ ಆಳವಾದ ಅರ್ಥವನ್ನು ತೋರಿಸ್ತಾ ಇದೆ. ಕ್ಷೇಮ ಅಂದರೆ ಕೇವಲ ನಮಗೆ ಅಪಾಯಗಳು ಇಲ್ಲದೆ ಇರೋದು ಅಂತನಾ? ಖಂಡಿತ ಅಲ್ಲ. ನಮ್ಮ ಮನಸ್ಸಿಗೆ ಶಾಂತಿ, ನಮ್ಮ ಕುಟುಂಬದಲ್ಲಿ ನೆಮ್ಮದಿ, ನಮಗೆ ಆರೋಗ್ಯ, ನಮ್ಮ ಮನಸ್ಸಿಗೆ ಸಂತೋಷ, ಜೊತೆಗೆ ಆಧ್ಯಾತ್ಮಿಕದ ಪ್ರಗತಿ ಏನಿದೆ, ಇವುಗಳೆಲ್ಲವೂ ಕ್ಷೇಮದ ಭಾಗಗಳೇ. ದೇವಿಯ ಅನುಗ್ರಹವಿದ್ದಾಗ ಜೀವನದ ಕಷ್ಟಗಳು ಸಂಪೂರ್ಣ ಮಾಯವಾಗದೇ ಇದ್ದರೂ ಸಹ ಅವುಗಳನ್ನು ಎದುರಿಸುವಂತಹ ಶಕ್ತಿಯನ್ನು ಜಗನ್ಮಾತೆ ನಮಗೆ ಕೊಡ್ತಾಳೆ. ಅದೇ ಅಲ್ಲವಾ ನಿಜವಾದ ಕ್ಷೇಮ. ರಾಜದ್ವಾರೆ ಮಹಾಲಕ್ಷ್ಮಿ ಎಂಬ ಪದಗಳು ಜೀವನದ ಮಹತ್ವದ ಸಂದರ್ಭಗಳನ್ನು ಸೂಚಿಸ್ತಾ ಇದೆ. ಇಂದಿನ ಕಾಲದಲ್ಲಿ ರಾಜದ್ವಾರ ಅಂದರೆ ಯಾವುದು? ಸರ್ಕಾರಿಯ ಕೆಲಸಗಳು, ಸರ್ಕಾರಿಯ ಕಚೇರಿಗಳು, ನ್ಯಾಯಾಲಯಗಳು, ಸಂದರ್ಶನಗಳು, ವ್ಯಾಪಾರ ವ್ಯವಹಾರಗಳು, ಅಧಿಕಾರಿಗಳ ಭೇಟಿಗಳು ಮತ್ತು ಜೀವನದ ಪ್ರಮುಖ ನಿರ್ಧಾರಗಳ ಸ್ಥಳಗಳು. ಅಂತಹ ಸ್ಥಳಗಳಲ್ಲಿ ಮಹಾಲಕ್ಷ್ಮಿಯ ಕೃಪೆಯು ಭಕ್ತನಿಗೆ ಏನನ್ನು ಕೊಡ್ತಾ ಇದೆ? ಗೌರವವನ್ನು ನೀಡ್ತಾ ಇದೆ. ಅನುಗ್ರಹ, ಜಗನ್ಮಾತೆಯ ಅನುಗ್ರಹ ಸಿಗ್ತಾ ಇದೆ. ಯಶಸ್ಸು ಅಂತ ಹೊಂದುತ್ತಾ ಇದ್ದಾನೆ ಮತ್ತು ಶುಭ ಫಲವನ್ನು ನೀಡುತ್ತೆ ಈ ಜಗನ್ಮಾತೆಯ ಅನುಗ್ರಹ. ವಿಜಯ ಸರ್ವತಸ್ಥಿತ ಎಂಬುದು ಈ ಶ್ಲೋಕದ ಅತ್ಯಂತ ಪ್ರೇರಣಾದಾಯಕವಾದ ಭಾಗವಾಗಿದೆ. ವಿಜಯ ಅಂದರೆ ಕೇವಲ ಶತ್ರುಗಳ ಮೇಲೆ ಗೆಲುವಲ್ಲ, ತನ್ನ ಭಯಗಳ ಮೇಲೆ ಜಯವನ್ನು ಸಾಧಿಸುವುದೇ ವಿಜಯ. ತನ್ನ ದೌರ್ಬಲ್ಯಗಳ ಮೇಲೆ ಜಯವನ್ನು ಸಾಧಿಸಬೇಕು, ತನ್ನ ಅಹಂಕಾರದ ಮೇಲೆ ಜಯವನ್ನು ಸಾಧಿಸಬೇಕು. ಇವೆಲ್ಲವೂ ವಿಜಯವೇ. ದೇವಿಯು ಎಲ್ಲ ದಿಕ್ಕುಗಳಲ್ಲಿಯೂ ವಿಜಯ ರೂಪದಲ್ಲಿ ನೆಲೆಸಿ ಭಕ್ತನನ್ನು ಯಶಸ್ಸಿನ ನಡೆಸ್ತಾಳೆ. ಒಬ್ಬ ಭಕ್ತನು ಯಾವುದೇ ಹೊಸ ಕಾರ್ಯವನ್ನು ಆರಂಭಿಸುವ ಮೊದಲು ದೇವಿ ಕವಚವನ್ನು ಪಠಿಸಬೇಕು. ನನಗೆ ದೇವಿ ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕಲಿಲ್ಲ, ಆದರೆ ಸಮಸ್ಯೆಗಳನ್ನು ಎದುರಿಸುವ ಧೈರ್ಯವನ್ನು ಕೊಟ್ಟಿದ್ದಾಳೆ.
ನನಗೆ ಯಾವಾಗಲೂ ಸುಲಭವಾದ ದಾರಿಯನ್ನು ಜಗನ್ಮಾತೆ ತೋರಿಸಿಲ್ಲ, ಆದರೆ ಸರಿಯಾದ ದಾರಿಯಲ್ಲಿ ನಡೆಯುವ ವಿವೇಕವನ್ನು ನೀಡಿದಾಳೆ. ಅದೇ ನನ್ನ ಜೀವನದ ವಿಜಯ. ಇದನ್ನು ಜಗನ್ಮಾತೆಯ ಭಕ್ತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾನೆ. ಇದೇ ಈ ಶ್ಲೋಕದ 41ನೇ ಶ್ಲೋಕದ ಅಂತರಂಗದ ಸಂದೇಶವಾಗಿದೆ. ಈ ಶ್ಲೋಕವು ನಮಗೆ ಒಂದು ಮಹಾನ್ ಪಾಠವನ್ನು ಕಲಿಸುತ್ತೆ. ನಾವು ಎಲ್ಲಿಗೆ ಹೋದರೂ ಜಗನ್ಮಾತೆಯ ರಕ್ಷಣೆ ನಮ್ಮೊಂದಿಗೆ ಸದಾ ಇರುತ್ತೆ. ನಾವು ಯಾವ ಕಾರ್ಯವನ್ನೇ ಮಾಡಲಿ, ಯಾವ ಕಾರ್ಯವನ್ನು ಮಾಡಬೇಕು ಅಂತ ಆ ಕಾರ್ಯವನ್ನು ಕೈಗೊಂಡರೂ ಸಹ ದೇವಿಯ ಅನುಗ್ರಹ ನಮ್ಮ ಯಶಸ್ಸಿಗೆ ಕಾರಣವಾಗುತ್ತೆ. ನಾವು ಯಾವ ಸವಾಲನ್ನು ಎದುರಿಸಿದ್ರೂ ದೇವಿಯ ಕೃಪೆ ನಮ್ಮನ್ನು ವಿಜಯದತ್ತ ಕೊಂಡೊಯ್ಯುತ್ತೆ. ಭಕ್ತನ ಜೀವನವು ದೇವಿಯ ಮಾರ್ಗದರ್ಶನದಲ್ಲಿ ಸಾಗಿದಾಗ ಪ್ರತಿಯೊಂದು ಹೆಜ್ಜೆಯೂ ಸುರಕ್ಷಿತವಾಗಿರುತ್ತೆ. ಪ್ರತಿಯೊಂದು ಪ್ರಯತ್ನವೂ ಅರ್ಥಪೂರ್ಣವಾಗಿರುತ್ತೆ. ಹಾಗಾದರೆ ಆತ್ಮೀಯರೇ, ನಾವು ಮಾಡಬೇಕಾಗಿರೋದೇನು? ಆ ಜಗನ್ಮಾತೆಯ ಅನುಗ್ರಹ ಆಶೀರ್ವಾದಕ್ಕೋಸ್ಕರ ನಾವು ಸನ್ಮಾರ್ಗದಲ್ಲಿ ನಡಿಬೇಕು. ನಿಜವಾದ ಭಕ್ತಿಯನ್ನು, ದೃಢವಾದ ನಂಬಿಕೆಯನ್ನು ಜಗನ್ಮಾತೆಯ ಜೊತೆ ಹೊಂದಿರುವುದು ಅಲ್ಲದೆ ಸಂಪೂರ್ಣವಾಗಿ ಆ ತಾಯಿಗೆ ಶರಣಾಗಬೇಕು. ಅವಳ ರಕ್ಷಣೆ ನಮಗೆ ಇದ್ದರೆ ಸಾಕು. ಇಡೀ ಜಗತ್ತನ್ನೇ ಗೆದ್ದಂತಹ ಮನೋಭಾವ, ಗೆದ್ದಂತಹ ಧೈರ್ಯ. ಈ ಶ್ಲೋಕದಲ್ಲಿ ಜಗಜ್ಜನನಿ ನಮಗೆ ಅಪಾರ ಭರವಸೆಯನ್ನು ನೀಡ್ತಾ ಇದ್ದಾಳೆ. ನಮ್ಮ ಪ್ರಯಾಣವನ್ನು ಸುಪಥ ರಕ್ಷಿಸುತ್ತಾಳೆ. ನಮ್ಮ ಜೀವನವನ್ನು ಕ್ಷೇಮಕರಿ ಮಂಗಳಮಯ ಮಾಡ್ತಾ ಇದ್ದಾಳೆ. ನಮ್ಮ ಕಾರ್ಯಗಳಲ್ಲಿ ಮಹಾಲಕ್ಷ್ಮಿ ಯಶಸ್ಸನ್ನು ಕರುಣಿಸ್ತಿದ್ದಾಳೆ. ನಮ್ಮ ಸರ್ವಾಂಗೀಣ ವಿಜಯಕ್ಕಾಗಿ ವಿಜಯಾದೇವಿ ನಮ್ಮ ಜೊತೆಯಲ್ಲಿದ್ದಾಳೆ. ದೇವಿಯ ಈ 4 ರೂಪಗಳು ಭಕ್ತನ ಜೀವನವನ್ನು ಸುರಕ್ಷಿತ, ಸಮೃದ್ಧ, ಶಾಂತ ಮತ್ತು ವಿಜಯಮಯವಾಗಿಸುತ್ತೆ. ಇದೇ ಈ ಶ್ಲೋಕದ ಅಮೃತ ಸಂದೇಶ. ಜಗಜ್ಜನನಿ ಒಂದು ಸಾರಿ ಅವಳ ಒಂದು ಅನುಗ್ರಹದ ಒಂದು ಕುಡಿಗುನ್ನೋಟ ನಮ್ಮ ಮೇಲೆ ಬಿದ್ದರೆ ಸಾಕು, ನಾವು ಆನಂದವಾಗಿ ನಮ್ಮ ಜೀವನವನ್ನು ಕಳಿತೀವಿ, ಸಂತೋಷವಾದ ರೀತಿಯಲ್ಲಿ ನಾವು ಕಳಿತೀವಿ. ಕೊನೆಗೆ ನಮಗೆ ಮೋಕ್ಷ ಅನ್ನುವುದು ಪ್ರಾಪ್ತಿಯಾಗುತ್ತೆ. ಆತ್ಮೀಯರೇ, ಮೋಕ್ಷ ಅನ್ನುವುದನ್ನು ನಾವು ಪಡಿಬೇಕು ಅಂದರೆ ಜಗನ್ಮಾತೆಯ ಅನುಗ್ರಹ ಬೇಕು. ಜಗನ್ಮಾತೆಯ ಅನುಗ್ರಹ ಎಷ್ಟರ ಮಟ್ಟಿಗೆ ಬೇಕು? ನಾವು ಮೋಕ್ಷದ ದಾರಿಯಲ್ಲಿ ಹೋಗೋದಕ್ಕೆ ಹೊರಟಾಗ, ಈ ದೇಹದಿಂದ ಈ ಆತ್ಮ ಬೇರೆ ಆದಾಗ, ಆ ಆತ್ಮವನ್ನು ಪರಮಾತ್ಮಳಾದ ಆ ಜಗನ್ಮಾತೆ ತನ್ನ ಅಂಗೈಯಲ್ಲಿ ಜೋಪಾನ ಮಾಡಿ ಕರ್ಕೊಂಡೋಗ್ಬೇಕು. ಆ ರೀತಿಯಲ್ಲಿ ಅವಳ ಸಾನ್ನಿಧ್ಯವನ್ನು ನಾವು ಪಡಿಬೇಕು, ಅವಳ ಅನುಗ್ರಹವನ್ನು ಪಡಿಬೇಕು, ಅವಳ ರಕ್ಷಾ ಕವಚದಲ್ಲಿ ನಾವಿರಬೇಕು. ಜೈ ಜಗಜ್ಜನನಿ ದುರ್ಗಾ ಮಾತಾ, ಜೈ ಕ್ಷೇಮಕರಿ ಮಾತೆ, ಜೈ ಶ್ರೀ ಮಹಾಲಕ್ಷ್ಮಿ ಮಾತೆ, ಜೈ ಶ್ರೀ ವಿಜಯಾ ಚಂಡಿಕಾ. ನಿನಗೆ ಕೋಟಿ ಕೋಟಿ ಪ್ರಣಾಮಗಳು ತಾಯಿ. ಸರ್ವಂ ಶ್ರೀದೇವಿ ಪಾದಾರ್ಪಣಮಸ್ತು. ಜೈ ಶ್ರೀಕೃಷ್ಣ.